ನೋಡಿ, ಈ ಕಾಂಗ್ರೆಸ್ ಸರ್ಕಾರ ರೈತರ ಪರ, ರೈತರಿಗೋಸ್ಕರ ಅಂತ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಿನಿಸ್ಟ್ರುಗಳಿಗೆ, ಅವ್ರ ಪಿ ಎಗಳಿಗೆ, ಅವ್ರ ಚೇಲಗಳಿಗೆ ಮಾತ್ರ. ರೈತರಿಗೆ ಯಾವುದೇ ಥರ ದರಗಳು ಜಾಸ್ತಿ ಆಗ್ತಾಯಿದೆ. ದಿನೇ ರೈತರಿಗೆ ಯಾವುದೂ ಇಲ್ಲ. ವರ್ತಕರಿಗೂ ತೊಂದರೆ ಆಗ್ತಾಯಿದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಈ 6 ತಿಂಗಳಿಗೆ 4 ಸಲ ಬಸ್ ದರ ಹೆಚ್ಚಳ ಮಾಡಿದ್ದಾರೆ. ಆಮೇಲೆ ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ. ರೈತರಿಗೆ ಏನು ನೇರವಾಗಿ ಹೋಗ್ತಾಯಿಲ್ಲ. ಈ ಕೆಲವೊಂದು ಸೊಸೈಟಿಗಳಲ್ಲಿ ಮೋಸ ಆದಾಗ ಎಲ್ಲ ನಡೀತಾ ಇದೆ. ಆದರೆ ಅವರು ಅಧ್ಯಕ್ಷರುಗಳು ಅವ್ರ ಕಡೆ ಇರ್ತಾರೆ, ಫ್ರೀ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದರೆ 2,000 ರೂಪಾಯಿ ಕೊಟ್ಬಿಟ್ಟು 20,000 ರೂಪಾಯಿ ಹೊಡೆದಿರ್ತಾರೆ. ಅದು ನಮ್ಮ ಗಂಡಸರಿಗೆ ಹೊರೆ ಹೊರತು ಹೆಂಗಸ್ರಿಗೇನು ಹೊರೆ ಅಲ್ಲ. ಹೆಂಗಸ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಇವರು ಸರ್ಕಾರದವರು ಗಂಡಸರಿಗೆ ಮರ್ಯಾದೆ ಇಲ್ದಂಗೆ 3 ಕಾಸು ಮರ್ಯಾದೆ ಇಲ್ದಂಗೆ ಮಾಡ್ತಾವ್ರೆ. ಈಗ ಅವ್ರು ಗಂಡಸ್ರಲ್ವ, ಅವರು ಸೀರೆ ಉಟ್ಕೊಂಡ್ಬಿಡ್ಲಿ, ವಿಧಾನಸೌಧದೊಳಗೆ ಸೀರೆ ಉಟ್ಕೊಂಡ್ಬಿಡ್ಲಿ. ಯಾಕೆಂದರೆ ನಾವು ನಮ್ಮ ಹೆಂಡ್ತಿ ಕೊಡ್ತೀವಿ, ನಮ್ಮ ಮಕ್ಳಿಗೆ ಕೊಡ್ತೀವಿ ಅಂತಾರೆ. ಅದು ಯಾರಿಗೂ ಕೊಡ್ತಾಯಿಲ್ಲ. ಇವರು ದೊಡ್ಡ ಶ್ರೀಮಂತರುಗಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತೈತೆ. ಬಡವರು ಬಗ್ಗರು ಜನಸಾಮಾನ್ಯರಿಗೆ ಯಾರಿಗೂ ಸಿಗ್ತಾಯಿಲ್ಲ. ಇದು ಭಾಳ ದುಬಾರಿ ಆಗಿದೆ. ಇಂದು ವಿರೋಧ ಪಕ್ಷದವರು ಖಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಒಳ್ಳೆಯದಾಗ್ತೈತೆ. ಯಾಕೆಂದರೆ ಅವರು ಜನರಿಗೋಸ್ಕರ, ಜನಗೆ ಸೇವೆ, ಒಳ್ಳೆ ಸೇವೆ ಸಿಗಲಿ ಅಂತ ಜನರಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಇವರು ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಸೂಟ್ಕೇಸ್ ತಗೊಂಡು ಹೋಗಬೇಕು, ನನ್ನ ಮಕ್ಕಳಿಗೆ, ನನ್ನ ಹೆಂಡ್ತಿಗೆ, ನಮ್ಮ ರಿಲೇಷನ್ಗೆ, ನಮ್ಮ ಚೇಲಗಳಿಗೆ ಅಂತೇಳಿ ಇವರು ಹೊಡೆದಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿಗಳು ಏನೂ ನಡೀತಾ ಇಲ್ಲ ಕರ್ನಾಟಕದೊಳಗೆ. ಎಲ್ಲ ಅಭಿವೃದ್ಧಿ ಹೆಸರಲ್ಲಿ ಹೊಡೆದು ಈಟ್ ರೆಸ್ಟು ಅಂತ ಅವರ ರಿಲೇಷನ್ಗಳಿಗೆ, ಅವರ ಚೇಲಗಳಿಗೆ ಮಾಡಿಡ್ತಾ ಇದ್ದಾರೆ. ವಿಧಾನಸೌಧ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಮಾರಾಕ್ಬೇಕಾಗತ್ತೆ. ನಮ್ಮ ಜೆಂಟ್ಸಿಗೇನು ಪ್ರಯೋಜನ ಇಲ್ಲ. ಇದು ಕೇಳಿದರೆ, ಜನಸಾಮಾನ್ಯರು ಕೇಳಿದರೆ, ಅವ್ರು ಯಾರೋ ಹುಚ್ಚ ಮಾತಾಡ್ತಾನೆ ಟಿ ವಿಲಿ, ಹೋಗಪ್ಪ ಅವನಿಗೇನಂತೆ ಅಂತಾರೆ. ಅದು ಅವರು ರೈತರ ಮಕ್ಕಳಾದರೆ, ನಿಜವಾದ ರೈತರ ಮಕ್ಕಳಾದರೆ ಬಂದು ರೈತರಿಗೋಸ್ಕರ. ಈಗ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ, ಅವ್ನು ಹುಚ್ಚ ಅಂತಾರೆ. ಕುಮಾರಸ್ವಾಮಿ ಅವರು ಅಪ್ಪಟ್ಟ ರೈತನ ಮಗ. ಇವರು ಸಿದ್ದರಾಮಯ್ಯನವರು ರೈತರ ಮಗ ಅಲ್ವಾ? ಅದೇ ಗದ್ದೆಗೆ ಹೋಗಿ ಕೆಲಸ ಮಾಡಿ ಬರಲಿ 2 ದಿವಸ. ಸಿದ್ದರಾಮಯ್ಯನವರೇ ಕೆಲಸ ಮಾಡಿ ಬನ್ನಿ, ಗದ್ದೆಗೆ ಇಳಿದು ನೀವು. ಆವಾಗ ರೈತರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ರೈತರ ಹೆಸರು ಹೇಳ್ಕೊಂಡು ಲೂಟಿ ಹೊಡಿತಾ ಇದ್ದೀರಾ. ಇಡೀ ಕರ್ನಾಟಕನೇ ಲೂಟಿ ನಡೀತೈತೆ. ಕೇಳೋಕೆ ಹೋದರೆ ಯಾವುದೇ ಹೋಗಲಿ ರೋಲ್ ಕಲ್ಲು. ಜನಸಾಮಾನ್ಯರು ಏನು ಮಾಡಬೇಕು? ಯಾವ ಅಧಿಕಾರಿಗಳು ಹೋಗಲಿ, ಯಾವುದೇ ಆಫೀಸ್ಗೆ ಹೋಗಲಿ, ಲಂಚ ಕೊಟ್ರೇ ಕೆಲಸ. ಇಲ್ಲಾಂದರೆ ಜನಸಾಮಾನ್ಯರು ಕಣ್ಣೀರು ಹಾಕ್ಕೊಂಡು ದಿನನಿತ್ಯ ಆ ಆಫೀಸು ಈ ಆಫೀಸು ಅಂತ ತಿರುಗ್ತಾ ಇದ್ದಾರೆ. ಜನರಿಗೋಸ್ಕರ ನೀವೇನು ಮಾಡ್ತಾಯಿಲ್ಲ. ನೀವು ಮಾಡ್ತಾ ಇರೋದು ಲೂಟಿ, ಹಗಲು ದರೋಡೆಕೋರರು, ನೈಟ್ ದರೋಡೆಕೋರಲ್ಲ. ರೌಡಿಗಳು, ಕಳ್ಳರುಗಳು ನೀವೇ ಮೇನು. ಅರ್ಥವಾಯ್ತಾ? ಯಾರು ಮಾತಾಡ್ತಾರೆ ಟಿ ವಿಲಿ, ಅವರು ರಂಗನಾಥ್ ಅಂತನೋ ಇವನಿಂತನೋ ಅಂತ ಹೇಳೋದೆಲ್ಲ ಬಿಡಿ. ಫಸ್ಟು ನೀವು ಅದನ್ನು ಬಿಟ್ಟು ನೀವು ಜನರ ಸೇವೆ ಮಾಡಿ, ಜನರಿಗೋಸ್ಕರ ಮಾಡಿ. 15 kg ಅಕ್ಕಿ ಕೊಡ್ತೀನಿ, 10 kg ಅಕ್ಕಿ ಕೊಡ್ತೀನಿ. ಸೊಸೈಟಿಲಿ ಅರ್ಧ ಲೋಡು 1 ಲೋಡು ಮಾರ್ಕೊಂಡು ತಿಂತಾ ಇದ್ದೀರಲ್ಲ, ಎಲ್ಲಿ ಹೋಗ್ತೈತೆ ದುಡ್ಡು? ಅದನ್ನು ಹೋಗಿ ಏನಾರು ಪರೀಕ್ಷೆ ಮಾಡ್ತಾಯಿದ್ದೀರಾ? ಈ ಹಾಸ್ಪಿಟ್ಲಲ್ಲಿ ಲೂಟಿ ಹೊಡಿತಾರೆ. ಹಾಸ್ಪಿಟ್ಲುಗಳಲ್ಲಿ ಡಾಕ್ಟ್ರುಗಳು ಹೇಳ್ತಾರೆ, ಅಲ್ಲಿ ಬುಲ್ಡೋಡ್ ಹಾಕಿದರೆ ಬಿದ್ದು ಕಡ್ಡಿ ಗೀರ್ಕೊಂಡಿದೆಯಪ್ಪ, ಇದು ಆಫ್ ಮಾಡ್ರಲ್ಲ, ಫುಲ್ ಮಾಡ್ರಲ್ಲ. ಯಾಕೆಂದ್ರೆ ಇಲ್ಲಿ ಮಂಚದಡಿ ಲಂಚ ಕೊಡ್ತಾ ಇರ್ತಾರಲ್ಲ, ಅದು ಕಷ್ಟ ಅನುಭವಿಸ್ತಾರೆ ಮಾತ್ರ ಗೊತ್ತಿರುತ್ತೆ. ಬೇಕು ಅಂದರೆ ಯಾರು ಇಲ್ಲಿ ಆರೋಗ್ಯ ಸಚಿವರೇ ನಿಮಗೆ ಹೇಳ್ತಾ ಇದ್ದೀನಿ, ಬನ್ನಿ ಅರಸೀಕೆರೆ ಒಳಗಡೆ ನಮ್ಮ ಮಾನ್ಯ ಶಿವಲಿಂಗೇಗೌಡರು ಹೇಳ್ತಾರೆ, ಓಹೋ ನಾನು ಸತ್ಯ ಹರಿಶ್ಚಂದ್ರ, ನಾನು ರೈತರಿಗೋಸ್ಕರ ಮಾಡ್ತಾಯಿದ್ದೀನಿ, ನಾನು ಹಂಗೆ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಸ್ಟೇಷನಲ್ಲಿ ಬೇಕಾ, ಆಸ್ಪತ್ರೆಯಲ್ಲಿ ಬೇಕಾ, ಎವಿಡೆನ್ಸ್ ನಾನು ಕೊಡ್ತೀನಿ. ನೀವು ಎಲ್ಲಿ ಕರಿತೀರ ಅಲ್ಲಿಗೆ ಬಂದು ಹೇಳ್ತೀನಿ ನಾನು. ಇದೇ 2004ರಲ್ಲಿ ಮಾಗಡಿ ರೋಡಲ್ಲಿ ಟೋಲ್ ಗೇಟಲ್ಲಿ ಬೇಕ್ರಿ ಮಾಡಿದ್ದೆ ನಾನು. ಬೇಕ್ರಿದ ಅಕ್ಲಾಜ್ಮೆಂಟ್ ತಗೊಂಡು ಓಡೋಗ್ಬಿಟ್ಟು ಅರಸೀಕೆರೆಯಲ್ಲಿ ಕೂತ್ಕೊಂಡು ನೀನು ಯಾರಪ್ಪ ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನೀನು ಉದ್ದ 6.5 ಅಡಿ ಇದೆಯಲ್ಲಪ್ಪ, ನಾವು 2 ಅಡಿ ಇದ್ದೀವಲ್ಲ, ಅದಕ್ಕೆ ನಾವು ಕಾಣಲ್ಲ ನಿನಗೆ. ಎಲ್ಲೆಲ್ಲಿ ಪ್ರಾಫಿಟ್ಗಳು ಮಾಡ್ಕೊತ ಇದ್ದೆ ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಜನಸಾಮಾನ್ಯರ ಮೇಲೆ ಹೊಡಿಬೇಡ್ರಿ, ಅವ್ರ ಮೇಲೆ ಜನಸಾಮಾನ್ಯರ ಮೇಲೆ ಗೋಬೆ ಕೂರಿಸ್ಬೇಡಿ. ನೀವು ದಯವಿಟ್ಟು ಜನಸೇವೆ ಮಾಡಿ, ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಆ ಪಕ್ಷ ಈ ಪಕ್ಷ ನೀವೆಲ್ಲ ಒಂದೇ. ಬೆಳಗ್ಗೆಲ್ಲ ಗುದ್ದಾಡ್ತೀರಾ, ಸಾಯಂಕಾಲ ಹೋಗಿ ಕೂತ್ಕೊಂಡು ಪಾರ್ಟಿ ಹಾಲಲ್ಲಿ ಆರಾಮಾಗಿ ಖುಷಿಯಾಗಿರ್ತೀರ. ಈ ಜನರು ಮಂಗ್ರಾಗ್ತವ್ರೆ ಹೊರತು ನಿಮಗೋಸ್ಕರ ಹೊಡೆದಾಡಿ ಕಡ್ದಾಡಿ ಬೇರೆ ಯಾರೂ ಇದಾಗ್ತಾಯಿಲ್ಲ. ಇನ್ನು ಮುಂದೆ ಆದ್ರೂ ಸರ್ಕಾರಕ್ಕೆ ಎಚ್ಚೆತ್ತಿ ಹೇಳ್ತಾ ಇದ್ದೀವಿ, ಜನಸಾಮಾನ್ಯರಿಗೆ ಒಳ್ಳೇದು ಮಾಡಿ, ಆಫೀಸ್ಗಳಲ್ಲಿ ಲಂಚ ತಾಳೋದು ಬಿಡಿ, ಜನರಿಗೋಸ್ಕರ ಒಳ್ಳೇದು ಮಾಡಿ.